ಆತ್ಮೀಯರೇ, ಶರಣಾರ್ಥಿ. ಹತ್ತಾರು ವರ್ಷಗಳಿಂದ ನಮ್ಮ ಆಶ್ರಮದ ಚಟುವಟಿಕೆಗಳನ್ನು, ನನ್ನ ವಿಚಾರಗಳನ್ನು ಯೋಗಮುಖಿ ಎಂಬ ವಿಡಿಯೋ ಚಾನಲನ್ನು ಸ್ಟಾರ್ಟ್ ಮಾಡಿ ಹೇಳ್ತಾ ಬರ್ತಾಯಿದ್ದೀನಿ. ಹತ್ತಾರು ವರ್ಷಗಳ ಹಿಂದೆ ನಾನು ಒಬ್ಬ ಯೂಟ್ಯೂಬರ್ ಆಗಿ ಹೊರಹೊಮ್ಮಿದ್ದು ನಿಜವಾದರೂ ಕೂಡ ಅವಾಗ 10 ವರ್ಷಗಳ ಹಿಂದೆ ಆಶ್ರಮದ ಕುರಿತು ಮಾತಾಡಿದ್ದಿದೆ. ಅವಾಗ ಕ್ಯಾಂಪ್ ಆಗಿದ್ದಾಗ ಅವರ ಶೇರಿಂಗ್ ಮಾಡಿಕೊಂಡು ಎಲ್ಲ ಶಿಷ್ಯರು ಶೇರಿಂಗ್ ಮಾಡಿಕೊಂಡು ಹಾಕಿದ್ದು ಇದೆ. ಮುಂದೆ ಯಾಕೋ ಇಂಟ್ರೆಸ್ಟೇ ಇರಲಿಲ್ಲ, ಆ ಕಡೆ ಗಮನನೇ ಕೊಡಲಿಲ್ಲ. ಮುಂದೆ 12-13 ವರ್ಷ ಬೇಕಾಯ್ತು ಮತ್ತೆ ನಾನು ಯೂಟ್ಯೂಬ್ನೊಳಗೆ ನನ್ನ ಮುಖ ತೋರಿಸ್ಲಿಕ್ಕೆ ಶುರು ಮಾಡಿದ್ದು. ಯಾಕೋ ಇವತ್ತು ನನ್ನ ನೂರಾರು ಗುರುಗಳಲ್ಲಿ ಅಗ್ರಗಣ್ಯ ಗುರುಗಳಾದಂಥ ನಾನು ಅವರನ್ನು ಒಪ್ಪಿಕೊಂಡೂ ಇರಲಿಲ್ಲ, ಮನಸಾರೆ, ಆದರೆ ಬಿಟ್ಟೂ ಇರಲಿಲ್ಲ. ಅವರ ಹಿರಿಮೆ ಗರಿಮೆ ಗೊತ್ತಿದ್ದರೂ ಕೂಡ ಅವರನ್ನು ಸ್ವಲ್ಪ ದ್ವೇಷಿಸುತ್ತಾರೆ. ಅವರ ಕೆಲವು ಸಿದ್ಧಾಂತಗಳನ್ನು, ಅವರ ಕೆಲವು ಸಿದ್ಧಾಂತಗಳನ್ನು ದ್ವೇಷಿಸುತ್ತಾರೆ. ಅತ್ಯಂತ ಆಪ್ತ ವಲಯದೊಳಗೆ ಗುರುತಿಸಿಕೊಂಡಿದ್ದ ನಾನು ಇವತ್ತು ಓಶೋ ಅವರನ್ನು, ನನ್ನ ಗುರುಗಳಾದ ಓಶೋ ಅವರನ್ನು ನೆನೆಸ್ಕೊಳ್ತಾ ಇದ್ದೀನಿ. ಆಧ್ಯಾತ್ಮದ ಹುಡುಕಾಟದಲ್ಲಿ ನನ್ನ ತಂದೆ ಓಶೋ ಅವ್ರನ್ನ ಪರಿಚಯ ಮಾಡಿಕೊಟ್ಟಿದ್ರು. ಅವಾಗ ನಾವು ಬಾಂಬೆಗೆ ಹೋಗ್ತಿದ್ದೀವಿ. 68-69 ಜಸ್ಟ್ ಬಾಂಬೆದೊಳಗೆ ಶುರುವಾಗಿತ್ತು ಓಶೋ ಅವ್ರದ್ದು ಪ್ರವಚನಗಳು, ಅಲ್ಲಿ ಸತ್ಸಂಗಗಳು. ನಾನು ಕಲ್ಯಾಣಕ್ಕೆ ಹೋಗ್ತಿದ್ದೆ ಪದೇ ಪದೇ. ಅಲ್ಲಿ ಮೋಹನ ಕಾಲನಿ ಅಂತಿದೆ, NRC ಮೊಹಲ್ಲಾ ಅಂತಿದೆ. ಸೊ ಅಲ್ಲಿ ನಮ್ಮ ತಂದೆಯವರ ಆತ್ಮೀಯ ಸ್ನೇಹಿತರಿದ್ದರು. ಪದೇ ಪದೇ ಹೋಗ್ತಿದ್ವಿ ಬಾಂಬೆಗೆ. ನನ್ನ ತಂದೆಯವರೇ JK ಅವ್ರನ್ನ, ರಜನೀಶ್ ಗುರುಗಳನ್ನು, BKS ಅಯ್ಯಂಗಾರರನ್ನು, ಪಟ್ಟಾಭಿರಾಮ್ ಜೋಯಿಸರನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಿ. ಸೊ ಓಶೋರನ್ನು ಪರಿಚಯ ಮಾಡಿಕೊಟ್ಟಿದ್ದು. ಆವಾಗ ನನಗೆ ಉರಿ ಯೌವನ, 18 ವಯಸ್ಸು. ಅವರು ಹೇಳ್ತಕ್ಕಂಥ ಕ್ರಾಂತಿಕಾರಿ ವಿಚಾರಗಳು ನನ್ನನ್ನು ಸೂಜಿಗಳಂತೆ, ಅಯಸ್ಕಾಂತದಂತೆ ಸೆಳೆದಿದ್ದು. ಅವರು ಅಪ್ಪಟ ಹಿಂದಿ ಮತ್ತು ಇಂಗ್ಲೀಷ್ನ ಹೇಳ್ತಿದ್ರು. ನಾನು ಅವಾಗಲೇ ನಾನು ಕಲಿತಾ ರಾಷ್ಟ್ರಭಾಷಾ ವಿಶಾರದ ಅಂತ ತಿಳ್ಕೊಂಡು ಹಿಂದಿ ಕೋರ್ಸನ್ನು ಮಾಡಿದ್ದ ಕಾರಣ ನನಗೆ ಹಿಂದಿ ಗೊತ್ತಾಗ್ತಾಯಿತ್ತು. ಏನೋ ತೆರೆದ ಕಣ್ಣುಗಳಿಂದ ಓಶೋ ಅವರ ಕಣ್ಣುಗಳನ್ನು ವೀಕ್ಷಿಸ್ತಾ ಇದ್ದೆ, ಅವರ ಹಾವಭಾವಗಳನ್ನು ನಿರೀಕ್ಷಿಸ್ತಾ ಇದ್ದೆ. ನನ್ನ ಮುಗ್ಧತೆಯನ್ನು ನೋಡಿ ಓಶೋ ಅವರು ಒಂದು ಸಲ ಕರೆದು ನನ್ನ ತಲೆ ಮೇಲೆ, ಬೆನ್ನ ಮೇಲೆ ಕೈಯಾಡಿಸಿ ಎಲ್ಲಿ ಏನು ಅಂತ ಕೇಳಿದರು. ಹಾಗೆ ಶುರುವಾದ ಸಂಬಂಧ 1968ರಿಂದ 68ರಿಂದ ಸುಮಾರು 13 ವರ್ಷಗಳ ಕಾಲ ಅವರ ಸಾಂಗತ್ಯದಲ್ಲಿದ್ದೆ. ಆದರೆ 9 ವರ್ಷ ಮಾತ್ರ ಬಿಟ್ಟು ಬಿಡದೆ ಅವ್ರು ಕೂಡಿದ್ದೆ. ಪದೇ ಅವಾಗ ಯಾವಾಗ ನೆನಪಕ್ಕಿತ್ತು ಅವ್ರು ಹೋಗ್ತಿದ್ದೆ. ಆಮೇಲೆ ಸ್ವಲ್ಪ ಪೂನಾದ ಕೇಂದ್ರ ಆಶ್ರಮ ಶುರು ಆದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಆನಂತರ ಅವರು ಅಮೇರಿಕಕ್ಕೆ ಹೋದ್ಮೇಲೆ ಪೂರ ಕಮ್ಮಿ ಆಯಿತು. ಹಾಗಿರಬೇಕಾದ್ರೆ ಓಶೋ ಅವರು ನನಗೆ ಯಾವುದೊಂದು ದೊಡ್ಡ ಕಾಂಟ್ರವರ್ಸಿಯಲ್ ಗುರುಗಳು ಅವರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಕಡೆ ಅವ್ರ ಸಿದ್ಧಾಂತಗಳು ಒಪ್ಪಬೇಕು ಅನ್ನೋದು ನನಗೆ ಕನ್ಫ್ಯೂಷನ್ನು. ಆದರೆ ಅವರ ಕ್ರಾಂತಿಕಾರಿ ವಿಚಾರಗಳು, ಅವರ ಹಾವಭಾವಗಳು, ಅವರ ಡಿಸ್ಕೋರ್ಸಸ್ಸು, ಅವ್ರ ಲಾಸ್ಟಕ್ಕೆ ಅವರ ಏನು ಇಂಗ್ಲೀಷು ದೇವರೇ, ನಾ ಮಂತ್ರಮುಗ್ಧನಾಗಿ ಕೇಳ್ತಾ ಕೂಡ್ತಿದ್ದೆ. ಅವರ ಧ್ಯಾನದ ಪರಿನೇ ಬೇರೆ, ಧ್ಯಾನಕ್ಕೆ ಅವರು ಕೊಟ್ಟ ಒತ್ತೇ ಬೇರೆ, ಅವರ ಧ್ಯಾನವನ್ನು ವಿಶ್ಲೇಷಿಸಿದ್ದೇ ಬೇರೆ. ಅವರ ಹತ್ತಿರ ಕೂತ್ಕೊಂಡು ಧ್ಯಾನದ ಬಗ್ಗೆ ಎಷ್ಟೆಲ್ಲ ಕೇಳಿದ್ದೀನಿ. ಅವ್ರು ಯಾಕೆ ಡೈನಮಿಕ್ ಮೆಡಿಟೇಷನಲ್ಲಿ, ನಟರಾಜ್ ಮೆಡಿಟೇಷನ್ ಆಗಲಿ, ಎಷ್ಟು ನೂರಾರು ಮೆಡಿಟೇಷನ್ನು
ಟೆಕ್ನಿಕ್ಗಳು. ನನಗೆ ಹೆಚ್ಚು ಅಪ್ಯಾಯಮಾನವಾಗಿದ್ದು ಡೈನಾಮಿಕ್. ಹೌದಾ? ಈಗ ನೀವು ಕೂಡ ಎಲ್ಲರೂ ಈಗಿನ ಪೀಳಿಗೆ ಡೈನಾಮಿಕ್ಕನ್ನು ಹೆಚ್ಚು ಎಂಜಾಯ್ ಮಾಡ್ತಾಯಿದೆ. ಯಾಕೆ? ಡೈನಾಮಿಕ್ಕಿನ ಮೂಲ ಉದ್ದೇಶ ಏನಿತ್ತು? ಅವ್ರು ಹೆಂಗೆ ಅದನ್ನು ರೂಪ್ ಮಾಡ್ತಿದ್ರು ನನಗೆಲ್ಲ ಅವರ ಸಾಂಗತ್ಯದಲ್ಲಿ ಇರೋದ್ರಿಂದ ಎಲ್ಲ ಗೊತ್ತಾಗಿತ್ತು. ನಾನು ಕಲಿಸೋದ್ರೊಳಗೆ ಅವರ ಛಾಪು ಅದಕ್ಕೆ ಅದು ಒಪ್ಕೊತೀನಿ ನಾನು, ನನ್ನ ಗುರುಗಳು. ಆದರೆ ನನ್ನ ಗುರುಗಳಂತೆ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ ಸೌಭಾಗ್ಯ ನನ್ನದಾಗಿರಲಿಲ್ಲ. ಯಾಕಂದರೆ ಹೇಳ್ತೀನಲ್ಲ, ಜಗತ್ತಿನ ನಿಯಮ ಅದು. ಒಬ್ಬ ಆದರ್ಶ ವ್ಯಕ್ತಿಯನ್ನು ಸಾಯಿ ಹೊಡೆದಾದ ಮೇಲೆ, ಅವರು ಸತ್ತು ಹೋದ ಮೇಲೆ ಅವರನ್ನು ಹಾಡಿ ಹೊಗಳೋದು, ದೇವರಂತ ಪೂಜೆ ಮಾಡೋದು ಅನುಚನವಾಗಿ ಬಂದಿದೆ. ಪೈಗಂಬರರು ಕೂಡ ಇದೇ ಆಯಿತು, ಕ್ರಿಸ್ತನು ಕೂಡ, ಯೇಸು ಕ್ರಿಸ್ತನು ಕೂಡ ಇದೇ ಆಯಿತು, ನಮ್ಮ ಅಣ್ಣ ಬಸವಣ್ಣವ್ರು ಕೂಡ ಇದೇ ಆಯಿತು. ಯಾರಿಗೆ ಆಗಿಲ್ಲ? ಮೊದಲು ಸಿದ್ಧಾಂತಗಳು ಒಪ್ಪಿಕೊಳ್ಳೋದಿಲ್ಲ. ಅವರು ತುಚ್ಛ ಅಂತ ಹೀನಾಯಮಾನವನ್ನು ನೋಡಿ ಅವರು ತೀರಿ ಹೋದ ಮೇಲೆ ಅವರ ಕಾಲಘಟ್ಟವನ್ನು ನೆನಪಿಸ್ಕೊಳ್ತಾ ಕೂಡೋದು ನಮ್ಮ ದುರ್ದೈವ ಆಗಿ ಬೆಳಿಬೇಕಂದ್ರೆ. ಓಶೋರು ಕೂಡ ಅದೇ ಆಗಿದೆ. ಓಶೋರು ಕೂಡ ಅದೇ ಆಗಿದೆ. ಪ್ರಖರವಾಗ್ಮಿ ಯಾರನ್ನೂ ಬಿಡ್ತಿದ್ದಿಲ್ಲ, ಅಲ್ಲಾನು ಬಿಡ್ತಿದ್ದಿಲ್ಲ, ಇಸ್ಲಾಂ ತತ್ವವನ್ನು ಬಿಡ್ತಿದ್ದಿಲ್ಲ, ವ್ಯಾಟಿಕನ್ ಪೋಪರನ್ನು ಬಿಡ್ತಿದ್ದಿಲ್ಲ. ಒಬ್ಬೊಬ್ಬ ಎಂಥ ಧೈರ್ಯ! ನನಗೆ ಎಷ್ಟು ಧೈರ್ಯ ಐತಿ ಆಸಾಮಿಗೆ ಅಂತಿದ್ದೆ ನಾನು ಅವಾಗ. ಎಷ್ಟು ಧೈರ್ಯ ಅಂತ ಅಂಥವ್ರನ್ನ ಎದುರು ಹಾಕ್ಕೊಂಡು ಅದಕ್ಕೆ ಅವ್ರಿಗೆ ಥ್ರೆಟ್ನಿಂಗ್ ಬರ್ಲಿಕ್ಕೆ ಶುರು ಆಯಿತು. ಮತ್ತು ಆಗಿನ ಕಾಲದಾಗ 1961-68 ಕಾಲ ಅಂದರೆ ತಿಳ್ಕೋರಿ, ಸೆಕ್ಸ್ ಬಗ್ಗೆ ಮಾತಾಡೋದೇ ಅವಾಗ ಪಾಪಕೃತ್ಯವಾಗಿತ್ತು. ಆ್ಯಕ್ಚುಲಿ ಅಂಥ ಕಾಲದೊಳಗೆ ಅವರು ಸೆಕ್ಸ್ ಬಗ್ಗೆ ಸಲೀಸಾಗಿ ಮಾತಾಡ್ತಿದ್ರು, ಯೋನಿ ಪೂಜೆ ಬಗ್ಗೆ ಮಾತಾಡ್ತಿದ್ರು, ಧರ್ಮಗಳ ಬಗೆಗೆ ಮಾತಾಡ್ತಿದ್ರು. ನಮ್ಮ ಆಷಾಢಭೂತಿತನ, ಹಿಪೋಕ್ರೆಟಿಕ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ತೆಗಳಿ ಇಡ್ತಿದ್ರು, ಜಾಲ ಇಡ್ತಿದ್ರು. ಕೆಲವು ಮಂದಿಗೆ ಮನೋರಂಜನೆ ಆಕಿತ್ತು, ಲೈಕ್ ಮಾಡ್ತಿದ್ರು, ಏನು ಭಾವುಕರಾಗ್ತಿದ್ರು, ಕೆಲವು ಮಂದಿ ಹೇಟ್ ಮಾಡ್ಲಿಕ್ತಿದ್ರು. ಇದೇ ಅಲ್ಲ ಬದುಕು. ಇದೆಲ್ಲ ಪೀಠಿಗೆಯೊಳಗೆ ನನಗೆ ಒಂದು ಓಶೋರ ಜೊತೆಗೆ ಅವರು ಬಿಟ್ಟಾಗಿ ಕೆಲವು ಉಪಯುಕ್ತ ಆಮ್ರಪಾಲಿದು, ಆನಂತರ ಈ ಸೆಕ್ಸ್ ರಿಲೇಷನ್ಸ್ ಹೆಂಗಿರುತ್ತೆ, ಮನುಷ್ಯ ಯಾಕೆ ಸೆಕ್ಸ್ ಬಗೆಗೆ ಅಷ್ಟೊಂದು ಕಾತುರತೆ, ವ್ಯಾಕುಲತೆ, ಆನಂತರ ಹಪಾಪಿತನ ಅದನ್ನೆಲ್ಲ ಹೇಳ್ತಿದ್ರು. ನನಗೆ ಅವಾಗ ಅವ್ರ ಮಾತುಗಳನ್ನ ಕೇಳಿ ಆದಮೇಲೆ ನನ್ನೊಳಗೆ ನಾನೇ ಎಳೀತಿದ್ದೆ. ಆ್ಯಕ್ಚುಲಿ ಅವ್ರು ಹೇಳ್ತಿದ್ರು, ಯೋಗ ಈಸ್ ನಥಿಂಗ್ ಬಟ್ ಬೀಯಿಂಗ್ ವಿತ್ ಅಂತ ಹೇಳ್ತಿದ್ರು. ಅದು ನನ್ನ ತಲೆ ಕುಂತು ಬಿಟ್ಟದ. ಬೀಯಿಂಗ್ ವಿತ್ ಎಂಥ ಅದ್ಭುತ! ಒಂದೇ ಒಂದು ವಾಕ್ಯ, ಯೋಗ ಈಸ್ ನಥಿಂಗ್ ಬಟ್ ಬೀಯಿಂಗ್ ವಿತ್. 68ರಾಗ ಯಾವಾಗ ಅವ್ರನ್ನ ಕೇಳಲಿಕ್ಕೆ ಶುರು ಮಾಡಿದೆ, 81, 82, ಹಾಗೆ ಅವ್ರು ಎಷ್ಟು ಪ್ರಗಲ್ಭರಾಗಿದ್ರಪ್ಪ ಅಂದ್ರೆ, ಅವ್ರ ವಾಣಿ ಎಷ್ಟು ಅದ್ಭುತ ಇತ್ತಪ್ಪ ಅಂದ್ರೆ, ವಿವೇಕಾನಂದರ ನಂತರ ಓಶೋ ನನಗೆ ಅತ್ಯಂತ ಪೂಜ್ಯರು ನನಗೆ. ಸೊ ಇವತ್ತು ಅವ್ರ ನೆನಪು ಬರ್ತಾ ಇದೆ. ಯಾವಾಗ ಮನಸ್ಸು ದುಃಖಿ ಆಗ್ತದೆ, ಟೆನ್ಷನ್ ಬರ್ತದೆ, ಅವರು ಹೇಳಿದ ಒಂದು ಟೆಕ್ನಿಕ್ಗಳನ್ನು ನಾನು ಮಾಡ್ತಾಯಿರ್ತೇನೆ. ಏನಪ್ಪ ಅದು ಅಂದರೆ, ಬೀಯಿಂಗ್ ವಿತ್ ಯುವರ್ ಫಾಸ್ಟ್ ಮೆಮರೀಸ್ ಅಂತಿಕೊಂಡು, ಸುಖದ ಅನುಭವಗಳನ್ನ ಕೊಟ್ಟಿದ್ದಂಥ ಮೆಮರಿಗಳನ್ನು ಮತ್ತೊಮ್ಮೆ ರಿಕಾಲ್ ಮಾಡ್ಕೊರಿ ಅಂತ ಹೇಳ್ತಿದ್ರು ಅವರು. ಸುಮ್ಮನೆ ಶಾಂತ ಕೂಡ್ರಿ, ಶಾಂತ ಕೂತ್ಕೊಂಡು ಪಾರ್ಟ್ ಬೈ ಪಾರ್ಟ್, ನಿಮಗೀಗ 40, 50, 60, 3-4 ವರ್ಷ, 4-5 ವರ್ಷದ ಒಂದು ಗುಂಪು ಮಾಡಿರಿ. ಹೌದಾ? ನೆನಪಿಸ್ಕೊತ ಬರ್ರಿ. ಯಾವಾಗ ನಿಮ್ಮ ನೆನಪು, ನಿಮ್ಮ ಜೀವನದೊಳಗೆ ನೆನಪು ಅನ್ನೋ ಶುರು ಆಯಿತು, ನಿಮ್ಮ ಕಳೆದು ಹೋದ ಜೀವನಗಳು ಯಾವಾಗಲಿಂದ ನೆನಪಿಟ್ಕೊಳ್ಳಿ ಶುರು ಮಾಡಿದ್ರಿ, ಅವನ್ನೆಲ್ಲ ಒಂದೊಂದಾಗಿ ನೆನಪಿಸ್ಕೊಳ್ತಾ ಬನ್ನಿ. ನಿಮಗೆ ಬಂದದ್ದು ಆ್ಯಕ್ಚುಲಿ 10ರಿಂದ ಮೇಲೆ ತೊಗೊಳ್ಳಿ ಅಂತಿದ್ರು. 10 to 15 ಮಾಡಿ. ಆ 10 to 15 ನೀವು ಸ್ಕೂಲಿಗೆ ಹೋಗ್ತಿದ್ರಿ, ನಿಮ್ಮ ತುಂಟಾಟ ಇರ್ತಿದ್ದು, ನಿಮ್ಮ ಗೆಳೆಯರ ಜೊತೆಗೆ ನಗು, ಹಾಸ್ಯ, ಅವನ್ನೆಲ್ಲ ನೆನೆಸ್ಕೊಳ್ತಾ ಹೋಗಿ ಶಾಂತ ಕಣ್ಮುಚ್ಚಿಕೊಟ್ಟು ಗೋ ವಿತ್ ದ್ಯಾಟ್ ಮೆಮರೀಸ್ ಅಂತಿದ್ರು ಅವರು. ಅದನ್ನು ಹೋಗ್ರಿ, ಅದ್ರ ಕೂಡ ಏನು ಮಾಡಿದ್ರಿ, ಏನು ಕೀಟ್ಲೆ ಮಾಡಿದ್ರಿ,
ಏನು ತುಂಟಾಟ ಮಾಡಿದಿರಿ ನೋಡ್ಕೊರಿ ಅಂತಿದ್ರು ಅವರು. ಹೌದಾ? ಈಗ ಅದು ಪದೇ ಪದೇ ನನಗಿದು ಅತ್ಯಂತ ಇಷ್ಟವಾದದ್ದು. ನಾನು ಆವಾಗಲೇ ಒಬ್ಬ ನಾನು 64ಕ್ಕೆ ಗುರು ಆಗಿದ್ದೀನಿ. ನಾನು ಆ್ಯಕ್ಚುಲಿ ಒಬ್ಬ ಯೋಗ ಗುರು ಆಗಿಬಿಟ್ಟಿದ್ದೆ 64ಕ್ಕೆ. ನಾನು 68ಕ್ಕೆ ಓಶೋ ಅವರನ್ನು ದರ್ಶನ ಮಾಡಿಕೊಂಡಿದ್ದು. ಮೊದಲು ನನ್ನನ್ನು ಎಲ್ಲರಂತೆ ಕಾಣ್ತಾಯಿದ್ರು. ಆದರೆ ಯಾವಾಗ ನಾನು MA ಫಿಲಾಸಫಿ ಮಾಡಿದೆ, ಅವ್ರು ನನ್ನ ಕಾಣೋ ರೀತಿಯೇ ಬೇರೆ ಆಯಿತು. ಹೇಳಿದೆ, ಓಶೋ ನಾನು MA ಮಾಡಿದ್ದೀನಿ, ಫಿಲಾಸಫಿ ಮಾಡಿದ್ದೀನಿ. ಕೇಳ್ತಿದ್ರು ಅವರು ಯಾವ್ಯಾವ ಸಬ್ಜೆಕ್ಟ್ ಇದ್ದು, ಇಂಡಿಯನ್ ಫಿಲಾಸಫಿ, ವೆಸ್ಟರ್ನ್ ಫಿಲಾಸಫಿ, ಲಾಜಿಕ್ಕು, ಮೆಟಾಫಿಸಿಕ್ಸು ಹೀಗೆಲ್ಲ ಹೇಳಿದಾಗ ಅವರು ಹತ್ತಿರ ಕರೆದು ಬೆನ್ನ ಮೇಲೆ ಕೈ ಇಟ್ಟಾಗ ಎಂಥ ರೋಮಾಂಚನ ರೀ. ಆ ಸೌಭಾಗ್ಯ ಯಾರಿಗೆ ಸಿಕ್ಕದು? ಓಶೋ ನನ್ನ ತಲೆ ಮೇಲೆ, ನನ್ನ ಬೆನ್ನ ಮೇಲೆ ಕೈ ಆಡಿಸಿದ್ದು ಈಗಲೂ ನೆನಪಾದಾಗ ಮೈ ರೋಮಾಂಚನಗೊಳ್ತದೆ ರೀ. ಬರೀ ನೆನೆಸ್ಕೊಂಡ್ರೆ ಓಶೋ ನನ್ನ ಬೆನ್ನ ಮೇಲೆ ಕೈ ಇಟ್ಟು ನನ್ನ ಕಣ್ಣಿಟ್ಟು ಏನೋ ಒಟ್ಟು ನನ್ನನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗಿದ್ರು. ಏನೇನೋ ಹೆಸರು ಇಡ್ತಿದ್ರು ಅವ್ರು ನನಗೆ. ಸ್ವಾಮಿ ಸಮರ್ಪಣಾನಂದ ಅಂತಿಕೊಂಡು ಮುಂದೆ ನನ್ನ ಗುರುಗಳು ಯೋಗಾನಂದ ಅಂತಿಟ್ರು. ಹಿಂಗೆ ಅನೇಕ ಒಂದು ದೀಕ್ಷಾ ಹೆಸರುಗಳದ್ದು ಕರೆ. ಆದರೆ ಓಶೋ ಕೈ ಇಟ್ಟು ನನ್ನ ಭ್ರುಕುಟಿನ ಒತ್ತಿ ಕಣ್ಣೊಳಗೆ ಕಣ್ಣಿಟ್ಟು ಬೆನ್ನು ಚಪ್ಪಳಿಸಿದಾಗ ಆದಂಥ ಅನುಭವ ಎಲ್ಲೂ ಆಗಿಲ್ಲ. ಆ ಕೈಯೊಳಗೆ ಏನು ಮಾಂತ್ರಿಕತೆ ಇತ್ತು, ಎಂಥ ಸ್ಪರ್ಶ, ಅದಕ್ಕೆ ದೈವಿಕ ಸ್ಪರ್ಶ ಅನ್ನಬೇಕು, ಮಾಂತ್ರಿಕ ಸ್ಪರ್ಶ ಅನ್ನಬೇಕು, ಏನು ಅನ್ನಬೇಕು, ಏನು ಹಿಪ್ನೋಟಿಕ್ ಐಸ್ ಅನ್ನಬೇಕು. ಸೊ ಅದನ್ನು ನಾನು ಮಾಡ್ತಾಯಿದ್ದೀನಿ. ಓಶೋ ನನಗೆ ಕಲಿಸಿದಂಥ ಬೀಯಿಂಗ್ ವಿತ್ ಫಾಸ್ಟ್ ಮೆಮರೀಸ್ ನನಗೆ ಪದೇ ಪದೇ ನನಗೆ ಭಾಳ ಅಪ್ಯಾಯ ಮಾಡುವಂಥ ಧ್ಯಾನ ಪದ್ಧತಿ ನನಗೆ ಎಷ್ಟು ರೀ. ನಮ್ಮ ಬದುಕಿನ ಉಲ್ಲಾಸವೈತ ಅತ್ಯಂತ ಸುಖವನ್ನು ನೀಡ್ತಕ್ಕಂಥ ಸುಖದ ಭಾವನೆಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಏನು ಹಿಂದಿನ ಅನುಭವಗಳದವಲ್ಲ ಅವನ್ನ ರಿಕಾಲ್ ಮಾಡ್ಕೊತ ಹೋದಾಗ ಹಿಂಗೆ ತೇಲ್ತಾ ಹೋಗ್ತೀವಿ. ಎಷ್ಟು ಆನಂದ ರೀ. ಒಳಗಡೆ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ. ಬದುಕಿನ ನಮ್ಮ ಇತಿಹಾಸವನ್ನು ಸುಖದ ಕ್ಷಣಗಳನ್ನು ಮಾತ್ರ ಅದು ಹೇಳ್ತಿದ್ರು, ಬೇರೆ ಬೇರೆ ಮಾಡ್ತಿದ್ರು ಅವರು. ಸುಖದ ಕ್ಷಣಗಳು, ದುಃಖದ ಕ್ಷಣಗಳು, ನೀವು ತಪ್ಪು ಮಾಡಿದ ಕ್ಷಣಗಳನ್ನು ಹಿಂಗೆ ತೊಗೊಂತ ಹೋಗ್ರಿ ಅಂತಿದ್ರು. ಅವನ್ನ ಅಚ್ಚುಕಟ್ಟಾಗಿ ನಾನು ಮಾಡ್ತಾಯಿದ್ದೀನಿ. ಎಂಥ ಆನಂದ ರೀ, ಎಂಥ ಆನಂದ. ಅದಕ್ಕೆ ಓಶೋ ಅವರು ನನಗೆ ಕಲಿಸಿದಂಥ ಆ ಧ್ಯಾನ ಪದ್ಧತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ನೀವು ಕೂಡ ನಿಮ್ಮ ಬಾಲ್ಯದ ಒಂದು ಜೀವನಕ್ಕೆ ಸ್ವಲ್ಪ ಒಂದು ಇದು ಆಗ್ರಿ. ಸ್ವಿಚ್ ಆನ್ ಅಂತೀವಲ್ಲ ನಾವು, ಆ ಕಡೆ ಹೋಗಿಬಿಡ್ರಿ. ಹೌದಾ? ಆ ಕಡೆ ಹೋಗ್ರಿ. ಅದನ್ನು ಎಳೆ ಎಳೆಯಾಗಿ ನೀವು ಕಂಡುಂಡು ಆನಂತರ ಅನುಭವಿಸಿದ ಸುಖದ ಕ್ಷಣಗಳನ್ನು ಯಾರು ಕೂಡ ಮಾತಾಡ್ತಿದ್ರಿ, ಯಾರನ್ನೋ ಪ್ರೀತಿ ಮಾಡಿದ್ರಿ, ಅವ್ರ ಕೈ ಮುಟ್ಟಿದ್ರಿ, ಎಂಥ ರೋಮಾಂಚನ. ಪ್ರೀತಿ ಮಾಡ್ತೀನಿ ಯಾಕಿನ್ನ ಅವಳನ್ನು ಪ್ರೀತಿಸ್ತೀನಿ ಅಂತಕ್ಕಂಥ ಆ ಅನುಭವಗಳು, ಆ ವಿಚಾರಗಳೇ ಇವತ್ತು ಮುದ ಕೊಡ್ತಾವೆ ನಿಮಗೆ. ಇವತ್ತು ನಿಮ್ಮ ವಯಸ್ಸಾಗಿರ್ಬೋದು, ಆದರೆ ಆವಾಗ ವಯಸ್ಸಿದ್ದಾಗ ಏನು ಮಾಡಿದಿರಲ್ಲ ಕಾರ್ಬಾರಗಳನ್ನು ಏನು ಮಾಡಿದ್ದೀರಿ ಅದು ನಿಮಗೆ ಗೊತ್ತು. ಯಾಕಂದರೆ ಅದು ರಹಸ್ಯಗಳು. ನಿಮ್ಮ ಬದುಕಿನ ರಹಸ್ಯಗಳನ್ನು ಯಾರ ಮುಂದೆ ಬಿಚ್ಕೋಬೇಡಿ. ಬಿಚ್ಚಿಟ್ರೆ ಬಣ್ಣಗಿಡಂತಾರಲ್ಲ, ಇವತ್ತು ನಿಮ್ಮ ಹೃದಯದೊಳಗೆ ಮನಸ್ಸಿನೊಳಗೆ ತಳಮಳಗಳಿದ್ದಾವೆ. ನಾನು ತಪ್ಪು ಮಾಡಿದ್ದು ಇದು, ನಾನು ಅನುಭವಿಸಿದ್ದು ಅದು, ಏನೇನೋ ಮಾಡಿದ್ದೀನಿ, ಏನೇನೋ ಕಾರ್ಬಾರ ಮಾಡಿದ್ದೀನಿ, ಇವತ್ತು ಸಾಚ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆದರೆ ಸತ್ಯವನ್ನು ಹೇಳ್ಕೋಬೇಕು ಅಂತ ತಿಳ್ಕೊಂಡು ಅಪ್ಪಿತಪ್ಪಿ ಬಾಯಿ ಬಿಡಬೇಡ್ರಿ. ಯಾಕಂದರೆ ಸತ್ಯ ಕಠೋರದ್ದು. ಸತ್ಯವನ್ನು ಒದರಿಕೊಂಡವರ ಕಥೆಯನ್ನು ನಾನು ಕೇಳಿದ್ದೀನಿ, ನಾನು ನೋಡಿದ್ದೀನಿ. ನನ್ನ ಶಿಷ್ಯರದೇ ಹಣೆ ಬರ. ಅದಕ್ಕೆ ಸತ್ಯವನ್ನು ಈ ಜನರ ಮುಂದೆ ಹೇಳಬೇಡಿ. ನಾಲಾಯಕ ಜನರ ಮುಂದೆ, ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರು ನಾಲಾಯಕರಿದ್ದಾರೆ. ಅವ್ರ ಮುಂದೆ ಹೇಳಿದರೆ ಇದನ್ನೇ ಒಂದು ದೊಡ್ಡ ಅಸ್ತ್ರವನ್ನು ಮಾಡ್ಕೊತಾರೆ ಅವರು. ನೀವು ಯಾರ ಮುಂದೆ ಹೇಳ್ಕೋಬೇಕು? ಪರಮಾತ್ಮನ ಮುಂದೆ. ನೀವೇನು ಸತ್ಯವನ್ನು ಬಚ್ಚಿಟ್ಕೊಂಡಿರೋ, ನಿಮಗೆ ಯಾವುದು ಕಾಡ್ತದ, ನಾನು ಅಸತ್ಯದಿಂದ ಬದುಕಿದೆ,
ಪಾಪ ಮಾಡಿದೆ, ತಪ್ಪುಗಳನ್ನ ಮಾಡಿದೆ ಅಂತ ಏನದಾವಲ್ಲ ಅವೆಲ್ಲ ಪರಮಾತ್ಮನಿಂದ ಇಟ್ಕೊರಿ. ಆದರೆ ಆನಂದದ ಕ್ಷಣಗಳನ್ನು, ಮನಸ್ಸಿಗೆ ಬೇಜಾರಾದಾಗ ಆನಂದದ ಕ್ಷಣಗಳನ್ನು ಅನುಭವಿಸ್ರಿ. ಕಣ್ಣು ಮುಚ್ಕೊಂಡು ಗೋ ವಿದಿನ್, ಗೋ ವಿದಿನ್, ಅಂತರ್ ಸಾಮ್ರಾಜ್ಯದೊಳಗೆ ಹೋಗ್ರಿ. ಈಗಲೂ ಕೂಡ ನಾನು ಕಣ್ಣು ಮುಚ್ಚಿದಾಗ ಓಶೋ ನನ್ನ ಕಿವಿಯಾಗ ಬಂದು ವಿಸ್ಪರ್ ಮಾಡ್ತಾರೆ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ಅವರ ಕೂಡ ಕಳೆದಂಥ ಆ ದಿನಗಳನ್ನು ಬರೀ ನೆನೆಸ್ಕೊಂಡ್ರೆ ಸಾಕು, ಒಂಥರ ಮೈ ರೋಮಾಂಚನಗೊಳ್ತದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆದರೆ ನಾ ಹೇಳ್ತೀನಲ್ಲ, ಬಾಯಿ ಬಿಟ್ಟು ಓಶೋ ನನ್ನ ಗುರು ಅಂತಿಕೊಂಡು ಒಮ್ಮೆಯೂ ಹೇಳಲಿಕ್ಕೆ ನನಗೆ ಅವಕಾಶ ಇಲ್ಲ. ಈಗ ಹೇಳ್ತೀನಿ ನಾನು, ಯಾಕಂದರೆ 1964 ನಾನು ಕ್ಯಾಂಪ್ ತೊಗೊಳಕ್ಕೆ ಶುರು ಮಾಡಿದೆ, ಕಲಿಸ್ಲಿಕ್ಕೆ ಶುರು ಮಾಡಿದೆ. ಯಾವಾಗ ಓಶೋರ ಸಾಂಗತ್ಯದಲ್ಲಿ ಬಂದೆ, ಓಶೋ ಅವರ ವಿಚಾರಗಳನ್ನ ಅಳವಡಿಸ್ಕೊಂಡೆ, ಓಶೋ ನನ್ನ ಗುರುಗಳು ಅಂತ ಹೇಳ್ತಿದ್ದೆ. ಹೀಗೆ ಬೈರಹೊಂಗಲ ಅವ್ರು ಕೂಡ ತೆಗೆದಂಥ ಅವಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಎಷ್ಟು ಫೋಟೋಗಳು, ಅವ್ರನ್ನ ದೀಕ್ಷಾ ಕೊಡ್ತಕ್ಕಂಥ ಫೋಟೋಗಳು, ಅವ್ರು ಕೂಡ ಕೂತು ಫೋಟೋಗಳು ಎಷ್ಟು ಇದ್ದು ಹೆಮ್ಮೆ ಅನ್ನಿಸ್ತಿತ್ತು. ಒಮ್ಮೆ ದಿಮಾಕ್ ಮಾಡಿ ಬೈರಹೊಂಗಲದಾಗ ನಾನು ಕ್ಯಾಂಪ್ ನಡೆದಾಗ ಎಲ್ಲ ಫೋಟೋಗಳನ್ನ ಡಿಸ್ಪ್ಲೇ ಮಾಡಿದೆ ನೋಡಿ. ಓಶೋ ಅವರು ಕೂಡ ಮತ್ತು ಜಿಡ್ಡು ಕೃಷ್ಣಮೂರ್ತಿಯವರು ಕೂಡ ನಮ್ಮ ಅಪ್ಪ ತೆಗೆದಂಥ ಫೋಟೋ ಇತ್ತು. ಪಟ್ಟಾಭಿರಾಮ್ ಜೋಯಿಸರು ಕೂಡ, ಟಿ ಕೃಷ್ಣಮಾಚಾರ್ಯವರು ಕೂಡ, BK ಸಯ್ಯಂಗಾರ್ ಕೂಡ ಎಲ್ಲ ಇವರು ನನ್ನ ಗುರುಗಳು ಅಂತ ತಿಳ್ಕೊಂಡು ಓಶೋರ ಫೋಟೋ ಎಲ್ಲ ಹಾಕಿದ್ದೆ. ಹೌದಾ? ವಿಚಿತ್ರ ಅಂದ್ರೆ ಆವಾಗ ಬೈಲಹೊಂಗಲ ಕ್ಯಾಂಪ್ ನಡೆದಾಗ ನನ್ನ ತಾಯಿ ತೀರು ಹೋದರು. ನಡೀತಕ್ಕಂಥ ಕ್ಯಾಂಪನ್ನು ಮೊಟಕುಗೊಳಿಸಿ ಒಂದು ವಾರ ಗ್ಯಾಪ್ ಮಾಡಿಕೊಂಡು ನಾನು ಇಲ್ಲಿ ಬಂದೆ. ಹೊಳ್ಳಿ ಹೋಗೋತ್ರಿಗೆ ಅದನ್ನು ಒಂದು ಪ್ಲಾಸ್ಟಿಕ್ ಇದ್ರೊಳಗೆ ಚೆಂದ ಡಿಸ್ಪ್ಲೇ ಮಾಡಿದ್ದೀವಿ ಹಾಲ್ನೊಳಗೆ. ಹೊಳ್ಳಿ ಹೋಗೋತ್ರಿಗೆ ಎಲ್ಲ ಫೋಟೋ ಸುಟ್ಟು ಹಾಕಿದ್ದರ್ರಿ, ಎಲ್ಲ ಫೋಟೋ ಸುಟ್ಟು ಹಾಕಿದ್ರು. ಕೆಲವೊಂದು ಸುಟ್ಟು ಹಾಕ್ಯಾರ, ಕೆಲವು ತೊಗೊಂಡವರು ಏನೋ ಗೊತ್ತಿಲ್ಲ. ಕಾರಣ ಏನು ಗೊತ್ತಾ, ನಾನು ಓಶೋರ ಶಿಷ್ಯ ಅಂತೇಳಿ ಹೇಳಿಕೊಂಡದ್ದು, ಅವ್ರ ಫೋಟೋಗಳು ತೋರಿಸಿದ್ದು. ಆಮೇಲೆ ನನ್ನ ಕ್ಯಾಂಪ್ ಸರಿ ನಡಲಿಲ್ಲ. ಯಾಕಂದರೆ ನಾವು ಓಶೋ ಅವ್ರ ಶಿಷ್ಯನಾಗಿದ್ನಲ್ಲ, ಅಷ್ಟು ಅವ್ರ ಬಗೆಗೆ ಹೆಟ್ರೆಡ್ನೆಸ್. ನಾನು ಓಶೋರ ಶಿಷ್ಯನ ಗೊತ್ತಾದಮೇಲೆ ನನ್ನ ತಿರಸ್ಕಾರ ಮಾಡಿಬಿಟ್ಟು, ಯಾವಾಗಿಂತ ಕೈ ಅನುಭವ ಆಗಿಬಿಡ್ತು, ಯಪ್ಪೋ ಯಾಕಾರ ಹೇಳಿದೆ ಅನಿಸ್ಬಿಡ್ತು. ಅವತ್ತಿಂದ ಓಶೋನ ಕಡೆ ಇದ್ದೆ, ಓಶೋನ ಕೂಡ ಕಲಿತೆ, ಓಶೋನ ಸಾಂಗತ್ಯದಲ್ಲಿದ್ದೆ ಅನ್ನೋದು ಮರ್ತೇ ಬಿಟ್ಟು ಹೇಳೋದು. ತೊಗೊಂಡೇನು ಮಾಡೋದು, ಇದ್ದೆ, ಅದು ನನಗೆ ಗೊತ್ತು. ಆದರೆ ಜನರ ಮುಂದೆ ಹೇಳ್ಕೊಂಡಾಗ ನನ್ನ ಗತಿ ಏನಾಯಿತು. ಆದರೆ ಇವತ್ತು ಅವ್ರು ಹೇಳ್ತಿದ್ರು, ಓಶೋ ಬಸವರಾಜ್, ನನ್ನ ಹೆಸರು ಬಸವರಾಜ್ ಅಲ್ಲ, ಬಾಸವರಾಜ್ ಅನ್ನೋರು. ಅವರು ಹೆಂಗೆ ಕರೆ ಬಾಸವರಾಜ್ ಅನ್ನೋರು. ಬಾಸವರಾಜ್, ಈ ಜನ ನನ್ನನ್ನು ಸೆಕ್ಸ್ ಗುರು ಅಂತಾರೆ. ನನ್ನ ಸೆಕ್ಸ್ ವಿಚಾರಗಳನ್ನ, ನಾನು ಮುಕ್ತ ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ ಅವರು. ಇವ್ರು ಏನು ಮಾಡ್ತಾರೆ, ಮತ್ತು ಇವ್ರು ಏನದಾರ, ಅವರು ಎಷ್ಟು ಹಿಪೋಕ್ರೆಟಿಕ್ ಅದಾರ. ನಾನು ಯಾವ ಸೆಕ್ಸ್ ಕುರಿತು ಹೇಳಿದಾಗ ಇವರು ಮುಜುಗರ ಪಡ್ಕೊತಾರೆ. ಮತ್ತು ಇವ್ರು ಮಾಡೋದೇನು, ಸದಾ ಇವ್ರ ತಲೆಯಾಗಿ ಸೆಕ್ಸ್ ತುಂಬೈತೆ, ಸೆಕ್ಸ್ ವಿಚಾರಗಳು ತುಂಬ್ಯಾವ, ಸೆಕ್ಸ್ ಸನ್ನಿವೇಶಗಳು ತುಂಬ್ಯಾವ, ಸೆಕ್ಸ್ ಭಾವನೆಗಳು ತುಂಬ್ಯಾವ. ಅದೇ ನೆನಪುಗಳಿಗೆ ಅವ್ರು ಕಾಲ ಕಳೀತಾರೆ. ಅವರು ಅದನ್ನು ಮರಿಯಾಗಿ ತುಡುಗಿಲ್ಲೇ ಸೆಕ್ಸ್ ಪೋರ್ನ್ ವಿಡಿಯೋಸ್, ಇದು ಫೋನ್ ವಿಡಿಯೋಸ್ ಇದ್ದಿಲ್ಲ ನಾವು ಅವಾಗ, ಫೋನ್ ಚಿತ್ರಗಳನ್ನು ನೋಡ್ತಾರೆ, ಫೋನ್ ಸಾಹಿತ್ಯವನ್ನು ಓದ್ತಾರೆ. ಆದರೆ ಅದೆಲ್ಲ ಅವ್ರು ಮಾಡಲ್ರಕ್ಕ. ಅದನ್ನು ಬಾಯಿ ಬಿಚ್ಚಿ ಹೇಳಿದ್ರೆ ನನಗೆ ಹೇಟ್ ಮಾಡ್ತಾರೆ ಈ ಜನ. ಎಷ್ಟು ಚಲೋ ಮಜಾ ಅಲ್ಲ ಇದು ಅಂತಿದ್ರು ಅವರು. ಅವಾಗ ಒಪ್ಕೊತಿದ್ದೆ ನಾನು. ಆದರೆ ಅವರು ನನಗೆ ಅವ್ರ ಸೆಕ್ಸ್ ಬಗ್ಗೆ ಎಷ್ಟು ಬಿಟ್ಟಾಗಿ ಹೇಳೋದು, ನಾನು ಕೂಡ ಆರ್ಥೋಡಕ್ಸ್ ಆ್ಯಕ್ಚುಲಿ. ಅವ್ರು ಹೇಳ್ತಿದ್ರು, ಆ್ಯಕ್ಚುಲಿ ಬಂತ ನಿಮ್ಮ ಮೆಡಿಟೇಷನ್ಗೆ ಅದು ಅಡೆತಡೆ ಮಾಡ್ತದದು. ಬರೀ ಕಣ್ಣು ಕೂಡ್ತೀರಿ, ಬರೀ ಅದರ ವಿಚಾರ ಬಂದ್ರೆ ಮೆಡಿಟೇಷನ್ ಯಾವಾಗ ಮಾಡ್ತೀರಿ. ಅದಕ್ಕೆ ಸೆಕ್ಸ್ ವಿಚಾರ ಬಂತು, ಸೆಕ್ಸ್ ಭಾವನೆ ಬಂತು, ತೀರಿಸ್ಕೊಂಡ್ಬಿಡ್ರಿ, ಮನಸ್ಸು ನಿರಂಬಲಾಗುತ್ತೆ, ಧ್ಯಾನ ಮಾಡಿರಿ, ಸರಿ ಅನ್ನಿಸ್ತದೆ ಕರೆ. ಬಟ್ ನಾನು ಕೇಳ್ತಿದ್ದೆ ಓಶೋ ಅವರು, ಅವಾಗ ಇನ್ನೂ ಓಶೋ ಆಚಾರ್ಯ ಅಂತಿದ್ರು, ರಜನೀಶ್ ಅಂತಿದ್ವಿ, ಭಗವಾನ್ ಅಂತಿದ್ರು ಮಂದಿ. ಹೌದಾ, ಇನ್ನೂ ಕರಿತಿದ್ರು. ನಾವು ಗುರುದೇವ್ ಅಂತಿದ್ವಿ ನಾವು ಕೆಲವೊಂದು ಅತ್ಯಂತ ಒಂದು 17 ನನಗೆ ಅನಿಸಿದ ಮಟ್ಟಿಗೆ ಕೆಲವು ಮಂದಿ ಗುಜರಾತ್ ಮಂದಿ, ಕೆಲವು ಮಂದಿ ಮಧ್ಯಪ್ರದೇಶ ಅವರ ಆತ್ಮೀಯರ, ಮತ್ತು ಕೆಲವು ಮಂದಿ ಮಹಾರಾಷ್ಟ್ರ ಮಂದಿ, ಒಂದು 10-15 ಮಂದಿ
ನಾವು ಯಾಕೋ ಏನೋ ಓಶೋರಿಗೆ ಭಾಳ ಹತ್ತಿರ ಆಗಿದ್ದೆವು. ಅದನ್ನು ಸೌಭಾಗ್ಯ, ನಮ್ಮ ಸೌಭಾಗ್ಯ. ಎಲ್ಲ ಬಿಚ್ಚಿ ಬಿಚ್ಚಿ ಹೇಳಿದಾಗ ನಮ್ಮ ಕಣ್ಣ ನೀರು ಬರ್ತಿತ್ತು. ಆವಾಗ ಓಶೋರೇ ನೀವೇ ಸರಿ, ನಾವೇ ತಪ್ಪು ಅಂದ್ಕೊತಿದ್ವಿ ನಾವು ಆ್ಯಕ್ಚುಲಿ. ಮೊದಲು ಅವ್ರ ಕಾಂಟ್ರವರ್ಸಿ ವಿಚಾರ ಕೇಳಿ ಹೇಟ್ರೆಡ್ನೆಸ್ ಬರ್ತಿತ್ತು ಅವ್ರ ಬಗೆಗೆ. ಎಸ್ಪೆಷಲಿ ವಿಶೇಷವಾಗಿ ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ನೆಸ್ ಅಂತ ತಿಳ್ಕೊಂಡು ಅವರೇನೋ ಒಂದು ಸಿದ್ಧಾಂತವನ್ನು ಜನರು ಬಂದಿಟ್ಟರು. ನಾನು ಒಪ್ಕೊಳ್ಳೇ ಇಲ್ಲ, ನನ್ನ ಮನಸ್ಸು ಒಪ್ಕೊಳ್ಳೇ ಇಲ್ಲ ಆ್ಯಕ್ಚುಲಿ. ವಿನೋದ್ ಖನ್ನಾ ಬರ್ತಿದ್ರು, ನನಗೆ ದೊಡ್ಡ ಇದು ಓಶೋರ್ಗಿಂತ ವಿನೋದ್ ಖನ್ನಾನ ಮಗನ ಫೋಟೋ ತೆಗೆಸ್ಕೊಟ್ಟಿದ್ದ ಭಾಳ ಹೀಗೆ ಒಂಥರ ನೆನಪಾದಾಗ ರೋಮಾಂಚ ಅನ್ನಿಸುತ್ತೆ. ಯಾಕೋ ಇವತ್ತು ಅದು ಅವ್ರದ್ದು ಬೆಳಗ್ಗೆ ಅವ್ರದ್ದು ನೆನಪು ಬಂತು. ಯಾತಕ್ಕಪ್ಪ ಅಂದರೆ ನಾನು ಓಶೋ ಅವರು ಹೇಳಿದಂಥ ಆ ಧ್ಯಾನವನ್ನು ಮಾಡ್ತಿದ್ದೆ. ಬೀಯಿಂಗ್ ವಿತ್ ಯುವರ್ ಫಾಸ್ಟ್ ಮೆಮರೀಸ್, ಬೀಯಿಂಗ್ ವಿತ್ ನನ್ನ ತಲೆಯಾಗ ಕುಂತ್ಬಿಟ್ಟದ. ಯೋಗ ಈಸ್ ನಥಿಂಗ್ ಬಟ್ ಬೀಯಿಂಗ್ ವಿತ್ ಯುವರ್ ವೈಫ್, ಬೀಯಿಂಗ್ ವಿತ್ ಯುವರ್ ವರ್ಕ್. ಯಾವುದು ವಂಡರ್ಫುಲ್ ಅಲ್ಲ. ಬೀಯಿಂಗ್ ವಿತ್ ಯುವರ್ ವರ್ಕ್, ಬೀಯಿಂಗ್ ವಿತ್ ನೇಚರ್, ಬೀಯಿಂಗ್ ವಿತ್ ಯುವರ್ ಇಮೋಷನ್ಸ್, ಬೀಯಿಂಗ್ ವಿತ್ ಯುವರ್ ಮೈಂಡ್. ವಾವ್, ಬೀಯಿಂಗ್ ವಿತ್ ಅಂತಿದ್ರು ಅವರು. ಎಷ್ಟು ಚಂದ ಅನ್ನೋರು. ಅದು ಒಂದು ಮಾತು ನನಗೆ ಹೋಗದೆ ಬುಸ್ ಅನ್ನಿಸ್ತಿತ್ತು ನನಗೆ. ಹಾವು ಹೆಂಗೆ ಬುಸ್ ಅಂತಿತ್ತು ಹಾಗೆ ಆ್ಯಕ್ಚುಲಿ ಅವರು ವಾಣಿ ಇದನ್ನು ಮಾಡಿದಾಗ ಅನ್ನೋರು. ಕಣ್ಣಿಟ್ಟು ನೋಡಿದ್ರಪ್ಪ ಅಂತಂದರೆ ಅಂತ ಅವ್ರನ್ನ ಹೇಟ್ ಮಾಡೋ ಸಹಿತ ಠಂಡ ಬಡಿತಿದ್ದವು. ಎಸ್, ಸುಮ್ಮನೆ ಒಂದಿಷ್ಟು ಓಶೋರ ಜೊತೆಗಿನ ನೆನಪುಗಳನ್ನು ನಿಮ್ಮ ಕೂಡ ಹಂಚಿಕೊಂಡೆ. ನನ್ನ ಮಹಾನ್ ಗುರು, ಈಗ ಹೇಳ್ತೀನಿ ನಾನು ಮಹಾನ್ ಗುರು ಅಂತ ತಿಳ್ಕೊಂಡು. ಇತ್ತೀಚಿನ ದಿನಗಳಲ್ಲಿ ಅವಾಗ ಹೇಳ್ಕೊಳ್ಳೋಕ್ಕೆ ಧೈರ್ಯನೇ ಇರಲಿಲ್ಲ ನನಗೆ. ಅಂತೂ ಅವರ ಛಾಪು ನನ್ನ ಮೇಲೆ ತುಂಬ ಬಿದ್ದಿದೆ. ನನಗೆ ಅವರ ಸಿದ್ಧಾಂತಗಳು, ವಿಚಾರಧಾರೆಗಳು ನನಗೆ ಯಾವ್ದು ಹಿಡಿಸಿಲ್ವೋ, ಯಾಕೋ ಇನ್ನೂ ಕೂಡ ಹಿಡಿಸ್ತಾ ಇಲ್ಲ ಕೆಲವು. ಅದು ನಾನೇ ಕಾರಣದ್ದು. ಈಸ್ ಓಷನ್. ಹೌದಾ? ಅವರಂಥ ವಿಚಾರಧಾರಿಗಳವರು ಅದೇನು ಅವರು ಗೊತ್ತಿಲ್ಲ, ಯಾಕೆ ಹುಟ್ಟಿದ್ರು ಪುಣ್ಯಾತ್ಮರು. ಮೈ ರೋಮಾಂಚನಗೊಳ್ತದೆ. ಸಾಕು, ಶರಣ.